ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಗಿರ್ಜಕ್ಕ ಏನು ಮಾಡಾಕತ್ತೀಯ? ಬಾರ ಕಮಲವ್ವ ಬಾ, ತೊಗರಿ ಬಡಿಯಾಕತ್ತೇನೆ. ಇಟ್ಟೋತಾನ ಇಲ್ಲೇ ಬಿಸಿಲಿತ್ತ, ಈಗ ಗಾಡಿ ನೇಳು ಬಂದೈತಿ, ತೊಗರಿನ ಬಡಿಯಾಕತ್ತೇನೆ. ಬಾ ಇವನ್ನ. ಹೌದಾ, ಇವ್ರ ಮನೆಗೆ ಹೋಗೋಣ, ಬರ್ತೀಯೇನೆ? ದೇವ್ರ ಮನೆ ಯಾರ ಮನೆಗೆ? ಈಗ ದೇವ್ರ ಮನೆ ಯಾರ ಮನೆಗೆ ಎದಕ್ಕೆ ಹೋಗೋದು? ಈಗ ನಿನಗೆ ಸುದ್ದಿ ಗೊತ್ತೇ ಇಲ್ಲನ, ಪಾಪ ಅವ್ರದ್ದು ಎಮ್ಮಿ ಸತ್ತೆ, ಮತ್ತು ಎಲ್ಲರೂ ಮರ್ಕೆಂತಾರ. ಸುವರ್ಣಿ ಮತ್ತು ರೇಣವ್ವ, ಕಮಲವ್ವ ಎಲ್ಲರೂ ಅವ್ರ ಮನೆಗೆ ಹೋಗ್ಯಾರ ಮಾತಾಡ್ಸಕ. ಇಲ್ಲಿ ಬಿಡು, ನನಗೆ ಯಾವುದು ಗೊತ್ತೇ ಇಲ್ವಾ. ನಾ ಇಲ್ಲಿ ಹಿತ್ತಲಾಗ ತೊಗರಿ ಬಡ್ಕೊಂತ ಕುಂತ್ಬಿಟ್ಟೇನೆ, ನನಗೆ ಯಾವುದು ಗೊತ್ತಿಲ್ಲ. ನಡಿ ಹಂಗಾರೆ ಹೋಗಿ ಬರೋಣ ಅವ್ರ ಮನೆಗೆ ಮಾತಾಡ್ಸ್ಬರೋಣ. ನನಗೂ ಗೊತ್ತಿದ್ದಿದ್ದಿಲ್ಲ. ನಮ್ಮ ಹಿರಿಯ ಮಕ್ಕೊಂಡಿದ್ದ, ಅವಂಗೆ ಫೋನ್ ಹಚ್ಚಿದ್ರು ಅವ್ರು, ಹಿಂಗೆ ಬಾರೋ ಮರಯ್ಯ ಎಮ್ ಸತತಿ ಒಂದಿಟ್ಟ ಗಾಡ್ಯಾಗ ಹೇರೋಣ ಅಂತಂದ್ರೆ ನಮ್ಮ ಹಿರಿಯ ಎದ್ದು ಆದ ಅವ್ರ ಮನೆಗೆ. ಮನ್ಯಾರ ತಂದಿದ್ರಲ್ಲ ಅವರು, ಭಾಳ ದಿನ ಆಗಿರ್ಕಿಲ್ಲ, ಒಂದು ತಿಂಗಳು ಆತನಲ್ಲಿ ಪಾಪ. ಒಂದು ಅರ್ಧ ಹೈನಾನಾರ ಮಾಡಿಲ್ಲ ಅದು ಎಮ್ಮಿ. ಹಂಗ್ಯಾಕಾತ ಇವ ಖಂಡಾಪಟ್ಟಿ ತುಟ್ಟಿದನ 70-80 ಸಾವಿರ ರೂಪಾಯಿ ಕೊಟ್ಟು ತಂದಿದ್ರು ನೋಡು. ಅದಕ್ಕೆ ಹೋಗಿ ಬರೋಂಬಾರ, ಜೀವ ಹಳ ಅನ್ನತೈತೆ ಅವ್ರ ಮನೆ ಮಾಟ. ನಡಿವ ಹೋಗೋಣ. ಇನ್ನೆರಡು ತೆಕ್ಕಿದಾವು ನಾನು ಬಡಿವ. ಹಂಗಾರ ಈ ಸಂಜೆ ಹಾರೆ ಐತಿನ ಇವ್ನ ಆಡ್ತೇವೆ. ಒಂದು 2 ತೆಕ್ಕಿ ಬಡ್ಕೊಂಡು ಹೋಗಿವ. ಬಡದು ಇವನ್ನೆಲ್ಲ ಕಟ್ಗೆ ದುಂಡುಗೆ ಮಾಡಿ ಹೊರಿ ಕಟ್ಟಿಟ್ಟು, ಮತ್ತು ಇದ್ರಾಗೇನು ಕಟ್ಗೆ ಆರಿಸಿಟ್ಟು ಇದನ್ನು ಹೊಟ್ಟು ತುಂಬಿಟ್ರೆ ಗಂಡು ಮಕ್ಳು ನಾಳೆ ಗೋಧಿ ಮಿಷಿನ್ಗೆ ಹಾಕ್ಸುವಾಗ ಇವನೋಸು ಮಿಷಿನ್ಗೆ ಹಾಕಿಸ್ಕೊಂಬರ್ತಾರೆ. ಹಂಗಾರ ಅವ್ರು ಕೂಡ ಅಂತ ಬಡದು ಇಡಾಕತ್ತಿದ್ಲಪ್ಪ ನಾನು. ಇವ ನಂದು ಐತಿ ಬಾ ಹಾರೆ. ಕಡ್ಲಿ ಮಿಷಿನ್ಗೆ ಹಾಕಿಸ್ಕೊಂಬಂದಿದ್ರು. ಖಂಡಾಪಟ್ಟಿ 2 ಚೀಲ ಬಾಯಿ ಕೊರಿ ಕಟ್ಕೊಂಬಂದಿಟ್ಟಾರ. ಕಡ್ಡಿ ಬುಡ್ಡಿ ಆರಿಸ್ಬೇಕು. ನಾನು ಹಸ್ ಮಾಡೋರು ಗಡದಾವ. ಬಾ ಹೋಗುನು. ಹೌದಲೇಪ್ಪ, ನಮ್ಮ ಆಯಿ ಅಂಥವ್ನಾರ ಆರಿಸೋದಿಲ್ವ ಯವ್ವ. ಇನ್ನು ನಾನು ಅವನ್ನ ಆರಿಸ್ಕೋಬೇಕು ನೋಡುವ. ಗಿರ್ಜಕ್ಕ, ಅಂಗಳ ಹೊಡ್ಗಾಕ ಒಂದಿವ್ಸ ತೊಗರಿ ಒಯ್ತೇನೆ. ಇದೆ ತೊಗರಿ ಕಟ್ಗೆ ಒಯ್ತೇನೆ. ಇವನ್ನ ಬಡ್ದದ್ದನ್ನ ತೊಗೊಂಡು ಹೋಗ್ಯವ. ಯಾರು ಬೇಡ ಅಂತಾರೆ? ಅದಾವ ನೋಡಿ ಮನ ಅರ್ಧ. ಮೊನ್ನೆ ಒಂದು ದಿವ್ಸ ಬಡ್ದಿದ್ದೆ, ಅವನು ಅಲ್ಲಿ ಹೊರಗೆ ಕಟ್ಟಿ ಬನ್ನಿ ಅಂತ ಕಲಿತೇವೆ. ಇಲ್ಲೋ ಸದಾವು ತೊಗೊಂಡು ಹೋಗು. ಒಂದು ಹೊರಿಯಸ ಒಯ್ತೇನೆ. ಬ್ಯಾರಿ ಕಾಲ ಅಂಗಳ ಹೊಡ್ಗಾಕ ಬೇಕಾಕ ಓದು ಸಿವುಡು ಕಟ್ಟಿ ಇಡ್ತಾನೆ, ಹಿಡಿ ಕಟ್ಟಿ ಇಡ್ತಾನೆ. ನೀನು ಅವನ್ನ ಕಸಬರ್ಗಿ ಹಂಗೆ ಸಿವುಡು ಕಟ್ಟಿ ಇಡ್ತೀಯಲ್ಲ, ಅವನ್ನ ಎಲ್ಲಾರ ಒಟ್ಟು ಚಾಟಿಗೆ ಇಡು. ಮತ್ತು ಮಳೆಗೆ ತೋದು ಅಂದ್ರೆ ಗೊಬ್ಬರನ ಇವು ಕಟ್ಟಿಗೆ ತಡಿದುಲ್ಲಿ ಮಳೆಗೆ ತೊಯ್ಲಂಗೆ ಇಡು. ಹಂಗಾರ ಈ 1-2 ತೆಕ್ಕಿ ಬಡದು ಇಟ್ಟ ಬಾ ಗಿರ್ಜಕ್ಕ ನೀನು. ನಾನು ಮನೆಗೆ ಹೋಗ್ತೇನೆ. ಇವನೊಟ್ಟಾಗಿ ಮಾಡಿ ಭಾಳ ಇಲ್ಲ 2 ಸಲ ಈ 1-2 ಸಲ ಬಡದ್ರ ಅದು ಬಡದಿಟ್ಟು ಕಟ್ಟಿಗೆ ಎಲ್ಲ ದುಂಡು ಮಾಡಿ ಪೆಂಡಿ ಕಟ್ಟಿ ಇದನ್ನು ಹೊಟ್ಟೆಲ್ಲ ದುಂಡುಗೆ ಮಾಡಿ ಗೊತ್ತಟ್ಟೆ ಇಟ್ಟು ಬಾ. ಓಕೆ ನಂಗಾರ ಯಾರ ಮನೆಗೆ ಹೊಂಟಿವಿ? ಎದಕ್ಕೆ ರೇಖತಾಳಕ್ಕೆ ನೀನು? ಇವ ನನಗೂ ಯಾವುದು ಸುದ್ದಿ ಗೊತ್ತಿಲ್ಲ. ಇಲ್ಲಿ ಮಧ್ಯಾಹ್ನದಾಗ ನಾನು ಬಂದು ಇಲ್ಲಿ ತೊಗರಿ ಬಿಡ್ಕೊಂತ ಕುಂತೇನೆ ಆಗಿತ್ತಲಾಗ. ಏನೋ ನಮ್ಮ ಅರ್ಧ ದೇವ್ರ ಮನೆ ಅರ್ಧ ಎಮ್ಮೆ ಹೊಡಿಗೆ ಆರಾಮಿದ್ದಿದ್ದಿಲ್ಲ ಅಂತ ಪಾಪ ಸತ್ಯ ಅಂತ. ಅದಕ್ಕೆ ಅವ್ರ ಮನೆ ಮಟ್ಟ ಹೋಗಿ ಬರೋಂಬ ನಾಲ್ಕು ಹೋಗು. ಅಯ್ಯಯ್ಯ ಪಾಪ ಹಂಗ್ಯಾಕಾತ? ಅಡಿವ ಹಂಗಾರ ನಾನು ಬರ್ತೇನೆ ಹೋಗುನಂತ. ಇವು ಬಡಿವ ಆದ್ವನ ಬಡ ಆಗಿ ಮಾಡಿವ್. ನಮ್ಮ ಮತ್ತ ನಾನು ಹೊಟ್ಟನ ತುಂಬಿ ಬನ್ವ್ಯಾಗ ಹಾಕೋ ಅವ ಮುಗಿಸಿವ್ನ ಆಗೇ ಇಲ್ಲ ಇನ್ನೂ. ಅದು ಮಾರಾಯ, ನಾನು ಒಳಗೆ ನೀರು ಕುಡಿಯಾಕ್ಸತ್ತೆ ಹೋಗಿಲ್ಲ. ಇವನ್ನ ಪುರ್ಸತ್ತಿಲ್ಲಂಗೆ ಬಡಿಯಾಕತ್ತೇನೆ ನೋಡು. ಇನ್ನೊಂದು 2 ತೆಕ್ಕಿ ಅದಾವ. ಇನ್ನೊಂದು 2-3 ಸಲ ಬಡದ್ರ ಅದು ಆಗೇ ಬಿಟ್ಟು. ಯಾವಾಗ ಗಿರ್ಜಕ್ಕ ಬರ್ತೇನೆ ತಗೋಣ. ಅವನ ಲಗ ಮುಗಿಸ. ಮತ್ತು ಅವನ ನಾನು ಹೊಟ್ಟನ ತುಂಬಿ ಇಡಾವದನ. ಮತ್ತು ಮಳೆಗಾಳಿ ಬಿಟ್ಟೈತಿ. ಮಳೆ ಗಿಳಿ ಬಂದ್ರೆ ತೊಯ್ತೈತದ. ಆಗೇ ಬಿಡ್ತಲ್ಲ. ಇವೊಂದು 2 ಹಿಡಿ ಅದಾವು. ಇವನ್ನ ಬಡಿತೇನೆ ನಾನು. ಇವನ್ನ ತೊಗರಿನ ಬಡ್ದದ್ದು ಕಟ್ಗಿನ ಆಟ ಪೆಂಡಿ ಕಟ್ಟಿ ಇಟ್ಕೊ ನೀನು. ನಾನು ದುಂಡುಗೆ ಮಾಡ್ತೇನೆ. ಅದೇನಿಲ್ಲ ನಂದು. ನಾನು ಕಡ್ಲಿ ಹೊಟ್ಟೆ ತುಂಬಾಕತ್ತೇನಲ್ಲೇ ಬನ್ವ್ಯಾಗ ಬಟ್ರ ಚೀಲ್ನಾಗ ತುಂಬಿ ಇಡಾಕತ್ತೇನೆ. ಮತ್ತು ಮಳೆ ಬಂದ್ರೆ ತೊಯ್ತೈತದ. ಇನ್ನು ಇದನ್ನು ಬಡ ತೊಗರಿ ಬಡಿದ ಮುಗಿಸಿದನು. ಈ ಮನುಷ್ಯಾಗ ಜನ್ಮಕ್ಕೆ ಯಾವುದು ತಿರಾರನೇ ಇಲ್ಲ. ಅಲ್ಲ ನಾನಾರ ಏನು ಖಾಲಿ ಕುಂತಿದ್ದೇನೆ? ಕಂಡಾಪಟ್ಟಿ ತೊಗರಿ ಬಿಡದೆ ನೋಡಿಲ್ಲ. ಇವನು ಇನ್ನೊಂದು 2 ಹಿಡಿ ಅದಾವು. ಬಡಿತೇನೆ ಇವನ್ನ 2 ಕಟ್ಗಿನ ಹೊರಿ ಕಟ್ಟಿ ಇಡಂದ್ರೆ ಇಡುವಲ್ಲ. ಅವ್ರಾರ ದೇವ್ರ ಮನೆ ಮನೆಗೆ ಹೋಗಿ ಮಾತಾಡಿಸಿ ಬರೋನು ಬಾರ ಅಂತಾರೆ. ಈ ಬಾರ ಯಾವಾಗ ಕೆತ್ತಿದ್ದಿದ್ವಾ ಯಾವಾಗ? ಯಾಕೆಮ್ಮ ಎಮ್ಮಿಗೆ ಆರಾಮಿದ್ದಿರ್ಕಿಲ್ಲ? ಏನಾಗಿತ್ತು ಅದಕ್ಕೆ? ಅದು ಬೇಷ ಇತ್ತು ಬಿಡ. ನಿನ್ನೆ ಸಂಜೆನಾಗ ಹಿಂಡೇತಿ ಮೇವು ತಿಂದತಿ. ಮುಂಜಾನಾಗ ಆಗಲ್ಯಾಗ ನಿಂತದ್ದನ ತಿತ್ತು ನೋಡ. ಹಂಗ್ಯಾಕಾತದಕ್ಕೆ? ಏನು ಡಾಕ್ಟ್ರಿಗೆ ತೋರಿಸಿದ್ರನ? ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದ್ರನ? ಡಾಕ್ಟ್ರಿಗೆ ಫೋನ್ ಮಾಡಿದ್ರು. ಒಮ್ಮೆ ಊರಾಗ ಇಲ್ಲ ಅನ್ನಂತ, ಮತ್ತೊಮ್ಮೆ ಫೋನ್ ಹಚ್ಚಿದ್ರ ಬರ್ತೀನಿ ಅನ್ನಂತ. ಡಾಕ್ಟ್ರ್ ಬರ್ಕೊಡ್ದನ ಸತ್ತೈತಿ ಪಾಪ. ಮನ್ಯಾರ ತಂದಿದ್ರು. 1 ತಿಂಗಳಾತನ. ಈಗ ತಿಂಗಳಾತ 1 ತಿಂಗಳಾತು. ಮನ್ಯಾರ ತೊಗೊಂಬಂದಿದ್ರು ನೋಡು ಪಾಪ. ತುಟ್ಟಿತನ ಕಂಡಾಪಟ್ಟಿ ತುಟ್ಟಿ 70-80 ಸಾವಿರ ರೂಪಾಯಿ ಕೊಟ್ಟು ತೊಗೊಂಬಂದಿದ್ರು. ಜೀವ ಹಳಾಳ ಅಂತಿದ್ರ. ಯಾಕೆ ಎಲ್ಲೋಕ್ಕ? ಏನಾಗಿತ್ತು ಎಮ್ಮಿಗೆ? ಆರಾಮಿದ್ದಿದ್ರಿ? ಏನಾಗಿತ್ತು ರೀ ಅತ್ತಿಯಾರ ಎಮ್ಮಿಗೆ? ಅದಕ್ಕಟ್ಟು ಆರಾಮಿದ್ದಿದ್ದಿಲ್ವಾ? ಮೈ ತಣ್ಣಗಾಗಿತ್ತ ಪಾಪ. ಹಂಗ್ಯಾಕಾತ ಗೊತ್ತಾಗಲಿಲ್ಲನ ನಿಮ್ಗೆ ಅದು ಹೆಂಗೆ ಏನಾತ ಅನ್ನೋದು? ಎಲ್ಲರೂ ಹೊಲಕ್ಕೆ ಹೋಗ್ಯಾರ. ಸುಗ್ಗಿ ದಿನ ಆಕಿ ಪಾಪ ಏನು ಮಾಡ್ಬೇಕು? ಇಲ್ಲ ನಮ್ಗೆ ಏನಾತ ಏನಾದ್ರು ಗೊತ್ತಾಗಲಿಲ್ಲ ಬಿಡಿ. ಮಧ್ಯಾಹ್ನದಾಗ ಎಮ್ಮಿಗೆ ಮೇವು ಹಾಕಾಕತ್ತಿದ್ದಿಲ್ಲ ಮನೇನ?
ಅದು ಅಲ್ಲಿ ಕಟ್ಟೇವಲ್ಲ ಬ್ಯಾರೆ ಎಮ್ಮಿ ಕರಕ ಹಾಕಾಕತ್ತೀನಿ. ಇದನ್ನ ಹೊರಗೆ ಕಟ್ಟಿರ್ಕಿಲ್ಲ, ಇದು ಒಳಗೆ ಇತ್ತು. ನಿನ್ನೆ ಆರಾಮಿದ್ದಿದ್ದಿಲ್ಲ ಇದಕ್ಕೆ, ಇಲ್ಲೇ ಹಕ್ಕ್ಯಾಗ ಇತ್ತಿದ. ಪಾಪ ಜೀವ ಮರ ಮರ ಅಂತೈತಿ. ಆಗಲೇ ಆಗ ಎಲ್ಲರೂ ಕೂಡಿ ಅದನ್ನು ಗಾಡ್ಯಾಗ ಹೀರಿದ್ರಂತ. ನಮ್ಮ ಹಿರೇ ಅಂದ, ಟೇಲರ್ ತುಂಬ ಮಕ್ಕೊಂಡಿತ್ತು ಸೋಳೆ ಮಗೊಂದು ಎಮ್ಮಿ ಅಂತಂದ. ಅದನ್ನು ಎಮ್ಮಿನ ಹೊರಗೆ ಕಟ್ಬೇಕಾದ್ರೆ ಗಂಡು ಮಕ್ಳು ಕಟ್ತಿರ್ತಿರೋರು ಹಾಯ್ತಿತ್ತದ. ಹಾಯ್ತಿತ್ತಂದ್ರು ಯವ್ವ ಅದನ್ನು ಹಿಂಡಾಕತ್ರ ಒಂದೀಟು ಕಾಲು ಇರ್ತಿದ್ದಿಲ್ಲ ಅವ್ರಿಗೆ. ಹಿಂಡಾಕತ್ರ ಸುಮ್ಮನೆ ಇರ್ತಿತ್ತು. ಅದನ್ನು ಹಿಡಿದು ಒಂದು ಎತ್ತಿನ ಒಂದು ಹೋರಿ ಹಿಡ್ದಂಗೆ ನೋಡಂತಿದ್ರು ಗಂಡು ಮಕ್ಳು ಅದನ್ನು ಕಟ್ಬೇಕಾದ್ರೆ.